ಜಾರಣ ಮಾರಣ ಮೋಹನ ಮೂರನೇ ಪ್ರಯೋಗ. ಈ ಮೂರನೇ ಪ್ರಯೋಗದಲ್ಲಿ ಏನಾಗುತ್ತೆ ಅಂದರೆ ಮೋಹನ ಅಂದರೆ ಆ ಮೋಹನದಲ್ಲಿ 18 ಪ್ರಯೋಗಗಳು ಡಿವೈಡ್ ಆಗುತ್ತೆ. ದಕ್ಷಿಣಾಚಾರದಲ್ಲಿ ವಶೀಕರಣ ತಂತ್ರದ ಬಗ್ಗೆ ದೊಡ್ಡ ಒಂದು ಇತಿಹಾಸನೇ ಇದೆ. ಒಂದು ನಮಗೆ ಪುಣ್ಯ ಸಂಪಾದನೆ ಮಾಡೋದಕ್ಕೆ, ಒಂದು ಎರಡನೇದು ನಮ್ಮ ಪಾಪಕರ್ಮಗಳು ಹೋಗೋದಕ್ಕೆ, ಮೂರನೇದು ದೇವರ ಅನುಗ್ರಹ ನಮ್ಮಲ್ಲಿ ಸದಾ ಇರಲಿ ಅಂತ ಹೇಳೋದಕ್ಕೆ. ಒಂದು ಕಮಲಾಕ್ಷಿ ಬೀಜದ ಮಾಲೆ ತಗೊಳ್ಳಿ, 54 ಬೀಜದ ಮಾಲೆ ತಗೊಳ್ಳಿ. ಸಿಂಪಲ್ ಆಗಿರ್ತಕ್ಕಂಥ ಮಂತ್ರ ಶ್ರೀಂ ಹ್ರೀಂ ಕಮಲವಾಸಿನ್ಯೈ ನಮಃ ಅನ್ನುವಂಥ ಮಂತ್ರವನ್ನು 108 ಸರಿ ಜಪ ಮಾಡಿ 90 ದಿನ ಮಾಡಿ ನೋಡಿ ನೀವು ಹೆಂಗೆ ಆ ಲಕ್ಷ್ಮಿ ಹೆಂಗೆ ಒಲಿತಾಳೆ ಅಂತ. ಹೆಂಗಸರಿಗೆ ಹೇಳ್ತೀನಿ ನಾನು, ಗಂಡಸರಿಗೆ ಹೇಳಲ್ಲ. ಯಾಕಂದರೆ ಈ ಮಂತ್ರ ಗಂಡಸರಿಗೆ ವರ್ಕ್ ಆಗಲ್ಲ. ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಯಂತ್ರ ಅದು. ಅದಕ್ಕೆ ಸ್ಪೆಷಲ್ ಆಗಿ ಏನಪ್ಪ ಅಂತ ಹೇಳಿದ್ರೆ ರಕ್ತಚಂದನ, ಬಿಳಿ ಸಾಸಿವೆ, ಕೆಂಪು ಹೂವು, ಕೆಂಪಕ್ಷತೆ ಹಾಕಿ ಪೂಜೆ ಮಾಡುವಂಥದ್ದು. ಅದನ್ನು ನಾವು ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ಶುಕ್ರವಾರಗಳಲ್ಲಿ ಪ್ರಾರಂಭ ಮಾಡಿ ಅದನ್ನು 90 ದಿನಗಳ ಕಾಲ ಕರೆಕ್ಟಾಗಿ ಪೂಜೆ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ನೋಡಿ ಜನ ಎಲ್ಲ ಹೆಂಗೆ ಕ್ಯೂ ನಿಂತ್ಕೊಳ್ತಾರೆ ಅಂತ. ಅಷ್ಟು ಪವರ್ಫುಲ್ ಆಗಿ ನಡೆಯುತ್ತೆ. ನಾನು ಎಷ್ಟೋ ಜನಕ್ಕೆಲ್ಲ ಕೊಟ್ಟಿದ್ದೀನಿ. ನಮಸ್ಕಾರ ವೀಕ್ಷಕರೇ. ಸರ್, ಈಗ ಕೆಲವು ವಿಡಿಯೋಗಳಲ್ಲಿ ಕೆಲವೊಂದಷ್ಟು ನಮ್ಮಲ್ಲಿ ಕೂಡ ಕೆಲವರು ಗುರುಗಳು ಮಾತಾಡ್ತಾರೆ. ರೆಗ್ಯುಲರಾಗಿ ವ್ಯಾಪಾರ ಆಗ್ಬೋದು, ಯಾವುದೋ ಒಂದು ಬಿಸ್ನೆಸ್ ಅವ್ರು ಮಾಡ್ತಾವ್ರೆ ಅಂದರೆ ಆ ಬಿಸ್ನೆಸ್ಸು ಸಕ್ಸಸ್ ಆಗೋದಕ್ಕೆ ಆಕರ್ಷಣೆ ತಂತ್ರಗಳನ್ನ ಬಳಸ್ತಾರೆ. ಜನ ಆಕರ್ಷಣೆ, ಹಣ ಆಕರ್ಷಣೆ, ವ್ಯಾಪಾರ ಅಭಿವೃದ್ಧಿಗೋಸ್ಕರ ಆಕರ್ಷಣೆ ವಿಚಾರಗಳು. ಅದರಲ್ಲಿ ಒಂಥರ ಇರೋದೆಲ್ಲ ನಾನಾ ಥರ ಇದ್ದಾವೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾವ್ರೆ, ಒಂದೊಂದು ರೀತಿ ಮಾಡಿಕೊಡ್ತಾರೆ. ಸೊ ಈ ವಿಚಾರಗಳು, ಈ ಆಕರ್ಷಣೆ ಯಾವ ಥರ ಕೆಲಸ ಮಾಡಿಕೊಡುತ್ತೆ, ಒಂದು ಸರಿ ಆಕರ್ಷಣೆ ಮಾಡಿಬಿಟ್ರೆ ಅದು ಎಷ್ಟು ದಿವಸದವರೆಗೂ ಆ ಒಂದು ವ್ಯಾಪಾರ ಆಗ್ಬೋದು, ಇಲ್ಲ ಒಂದು ಬಿಸ್ನೆಸ್ನ ಡೆವಲಪ್ ಮಾಡಿಕೊಡುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಕೆಲವೊಂದು ಕೆಲಸಗಳನ್ನ ಕೆಲವೊಂದು ರೀತಿ ಮಾಡ್ತಾ ಇದ್ದಾರೆ. ಅದ ಸ್ವಲ್ಪ ಆ ಥರ ಮಾಡಿದ್ರೆ ಸಕ್ಸಸ್ ಆಗುತ್ತಾ, ಇಲ್ಲ ಈ ಥರ ಮಾಡಿದ್ರೆ ಸಕ್ಸಸ್ ಆಗುತ್ತಾ. ಸೊ ಇವೆಲ್ಲ ಕನ್ಫ್ಯೂಸು. ಸ್ಪೆಷಲಿ ವ್ಯಾಪಾರಗಳು ಮಾಡೋರು ಅವರ ಅಭಿವೃದ್ಧಿಗೋಸ್ಕರ ಇಂಥವೆಲ್ಲ ಮಾಡ್ಕೋತಾರೆ. ಕೆಲವೊಂದಷ್ಟು ಚಕ್ರಗಳನ್ನ ಮಾಡಿ ಆ ಒಂದು ವ್ಯಾಪಾರ ಸ್ಥಳಗಳಲ್ಲಿ ಇಟ್ಟಿರ್ತಾರೆ. ಸೊ ಅವೆಲ್ಲ ನಾವು ನೋಡ್ತೀವಿ. ಒರಿಜಿನಲ್ ಈ ಒಂದು ಆಕರ್ಷಣೆ ಯಾವ ಥರ ಕೆಲಸ ಮಾಡುತ್ತೆ, ಈ ವ್ಯಾಪಾರ ಆಗ್ಬೋದು, ವ್ಯವಹಾರಗಳಲ್ಲಿ ಆಗ್ಬೋದು, ಈ ಆಕರ್ಷಣೆಗಳು ಸರಿಯಾದ ರೀತಿ ಕೆಲಸ ಮಾಡ್ತಾವ, ಇಲ್ಲ ಇದರಲ್ಲೂ ಫೇಕ್ ಇದೆಯಾ, ಇದ್ರದ್ದು ಒರಿಜಿನಲ್ ಏನೈತೆ ರಿಯಾಲಿಟಿ ತಿಳಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾತ್. ಇವತ್ತಿನ ದಿವಸ ಮಹಾಲಕ್ಷ್ಮಿ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಕಲಿಯುಗಕ್ಕೆ ಅಧಿದೇವತೆ, ಶ್ರೀನಿವಾಸನ ಪತ್ನಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನಮ್ಮ ಒಂದು ಥರ ಹೆಂಗೆ ಅಂದರೆ ಕುಲದೇವಿ ಅನ್ನೋ ಥರ ಪೂಜೆ ಮಾಡ್ತಾರೆ ಇವತ್ತು. ಯಾಕಂದರೆ ಲಕ್ಷ್ಮೀ ಕೃಪಾ ಕಟಾಕ್ಷ ಎಲ್ಲರಿಗೂ ಬೇಕೇ ಬೇಕು. ದುಡ್ಡು ಬೇಡ ಅನ್ನೋರು ಯಾರಿದ್ದಾರೆ ಅಲ್ವಾ? ಸೊ ಲಕ್ಷ್ಮಿಯನ್ನು ನಾವು ಮೊದಲಿಗೆ ಆಕರ್ಷಣಾ ದೇವಿ ಅಂತ ಹೇಳಿ ಕರಿಬಹುದು. ಅಂದರೆ ಆ ಲಕ್ಷ್ಮಿಗೆ ಇನ್ನೊಂದು ಹೆಸರಿದೆ, ಆಕರ್ಷಣಾ ದೇವಿ ಅಂತ. ಲಕ್ಷ್ಮಿ ಅಷ್ಟು ಸುಂದರಿ ಇಡೀ ಪ್ರಪಂಚದಲ್ಲೇ ಯಾರೂ ಇಲ್ಲ. ಅಷ್ಟು ಸುಂದರವಾಗಿರ್ತಕ್ಕಂಥ ದೇವಿ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಸರ್ವಜನ, ಸರ್ವಧನ, ಸರ್ವ ಯಂತ್ರ ತಂತ್ರ ಮಂತ್ರಗಳಿಗೆ ಆಕರ್ಷಣಾ ಶಕ್ತಿಯನ್ನು ಕೊಡುವಂಥ ದೇವಿಯವಳು. ಈಗ ನಾವು ಯಕ್ಷಿಣಿ ಆರಾಧಕರಾದ್ರಿಂದ ಲಕ್ಷ್ಮಿಯನ್ನ ಧನದಾ ಯಕ್ಷಿಣಿ ಅಂತ ಹೇಳಿ ಕರಿತೀವಿ. ಧನದಾ ಯಕ್ಷಿಣಿ ಸಿದ್ಧಿ ಇದೆಯಲ್ಲ, ಬಹಳ ಅದ್ಭುತವಾಗಿರುವಂತಹ ಸಿದ್ಧಿ. ಅದೇ ತರ ಈ ಆಕರ್ಷಣೆ ಅಂತ ಬಂದಾಗ, ವಿಚಾರ ಬಂದಾಗ, ಒಂದು ಸಣ್ಣ ವ್ಯಾಪಾರಸ್ಥನಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಸ್ಥ ತನಕ ನಾವು ಜೀವನದಲ್ಲಿ ಮುಂದುವರಿಬೇಕು, ಅಭಿವೃದ್ಧಿ ಆಗಬೇಕು, ನಮಗೆ ಜನಗಳ ಒಂದು ಆಕರ್ಷಣೆ ಬೇಕು, ಮತ್ತೆ ದುಡ್ಡಿನ ಒಂದು ಆಕರ್ಷಣೆ ಬೇಕು ಅಂತ ಹೇಳಿ ಕರೀತಾರೆ. ಇದೆಲ್ಲ ಡಿಫ್ರೆಂಟ್ ಇರುತ್ತೆ. ತಂತ್ರದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ತಂತ್ರವಿದ್ಯೆಯಲ್ಲಿ ಮೋಹನ ಪ್ರಯೋಗ ಅಂತ ಇರುತ್ತೆ. ಮೋಹನ ಪ್ರಯೋಗ ಇದು ಮೂರನೇ ಪ್ರಯೋಗ. ಜಾರಣ ಮಾರಣ ಮೋಹನ ಮೂರನೇ ಪ್ರಯೋಗ. ಈ ಮೂರನೇ ಪ್ರಯೋಗದಲ್ಲಿ ಏನಾಗುತ್ತೆ ಅಂದ್ರೆ, ಮೋಹನ ಅಂದ್ರೆ ಆ ಮೋಹನದಲ್ಲಿ 18 ಪ್ರಯೋಗಗಳು ಡಿವೈಡ್ ಆಗುತ್ತೆ. ಒಂದು ಮೋಹನ ಪ್ರಯೋಗ ಒಂದರಲ್ಲೇ 18 ಡಿಫ್ರೆಂಟ್ ಆಗುತ್ತೆ, ಡಿವೈಡ್ ಆಗುತ್ತೆ. ಈಗ ಏನ್ ಮಾಡ್ತಾರೆ ನೋಡಿ, ವಶೀಕರಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಎಷ್ಟೋ ಜನ. ಆಯ್ತಾ? ಏನು ವಶೀಕರಣ ಮಾಡ್ತಾರೆ, ಯಾರಿಗೆ ವಶೀಕರಣ ಮಾಡ್ತಾರೆ, ನಡೆಯುತ್ತಾ ಅದು ತಂತ್ರ ವಶೀಕರಣದ್ದು? ಮತ್ತೆ ಮಾಡ್ತಾವ್ರಲ್ಲ ನೋಡಿ ಹೆಂಗಿದೆ ಅಂತ. ವಶೀಕರಣ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟ್ ಅದು. ಆಯ್ತಾ?
ಆ ವಶೀಕರಣ ತಂತ್ರವನ್ನ ಕಲಿಬೇಕು ಅಂತ ಹೇಳಿದ್ರೆ ದಕ್ಷಿಣಾಚಾರ ಪದ್ಧತಿಗೆ ಬರಬೇಕು. ದಕ್ಷಿಣಾಚಾರದಲ್ಲಿ ವಶೀಕರಣ ತಂತ್ರದ ಬಗ್ಗೆ ದೊಡ್ಡ ಒಂದು ಇತಿಹಾಸನೇ ಇದೆ. ನಾನು ಹೇಳ್ದಂಗೆ ಮೋಹನ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಅಲ್ಲಿ ಇರುವಂತ ಈ ಡಿವಿಷನ್ಗಳು. ಇವಾಗ ನೀವು ಒಂದು 10,000 ಬಂಡವಾಳ ಹಾಕ್ಬಿಟ್ಟು ಒಂದು ಚಿಲ್ಲರೆ ಅಂಗಡಿ ಇಡ್ತೀರಾ ಅನ್ಕೊಳ್ಳಿ. ಒಂದ್ ದಿನಕ್ಕೆ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ನೀವು ವ್ಯಾಪಾರನ? ಅಲ್ಲ, ಬಂಡವಾಳನೇ ಚಿಕ್ಕದಿದ್ದಾಗ ನಮ್ದು ಎಕ್ಸ್ಪೆಕ್ಟೇಷನ್ ಚಿಕ್ಕದಿರುತ್ತೆ. ಅಲ್ಲ, ಒಂದು ಅಂದಾಜು ಎಷ್ಟಿರುತ್ತೆ? ಅವನ್ ಕೂಲಿ ಪಾಡ್ನ ಅವ್ನು ನೋಡ್ಬೋದು. 1,000 ಎಕ್ಸ್ಪೆಕ್ಟೇಷನ್ ಆಯ್ತು, ಒಂದು 2,000 3,000 ಇಟ್ಕೊಳ್ಳಿ. ಇಲ್ಲ ನಂಗೆ 1,00,000 ಬೇಕು ಅಂದ್ರೆ ಚಾನ್ಸ್ ಇರಲ್ಲ. ನೀವು ಹಾಕಿರೋದು 10,000, ಆಗಲ್ಲ. 1,00,000 ಬೇಕು, ಆಗತ್ತಾ? ಆಗಲ್ಲ. ಆದ್ರೆ ಮಾಡ್ಕೊಡ್ತೀನಿ ಅನ್ನೋರು ಇದಾರೆ. ಯಾಕಪ್ಪ ಒಂದ್ ದಿನಕ್ಕೆ ಒಂದು 1,00,000 ವ್ಯಾಪಾರ ಆಗೋ ತರ ಮಾಡ್ಕೊಡ್ತೀನಿ ಅಂತಾರೆ. ಹಂಗೆಲ್ಲ ಆಗಲ್ಲ. ಅದೇ ತರನೇ ಈ ಮಂತ್ರ ತಂತ್ರ ವಿದ್ಯೆಗಳಿದೆಯಲ್ಲ, ಇವನ್ನೆಲ್ಲ ಕರೆಕ್ಟಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಅಂತ ಕೊಟ್ಟಿರೋದು. ಏನ್ ನಮ್ಮ ಅಪ್ಪನ ಸೊತ್ತಲ್ಲ, ನಮ್ಮ ತಾತನ ಸೊತ್ತಲ್ಲ, ಇದು ಎಲ್ಲ ಇಡೀ ಪ್ರಪಂಚಕ್ಕೆ ಕೊಟ್ಟಿರೋದು. ಇದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಆಯ್ತಾ? ಹಂತವಾಗಿ ಬೆಳೀತಾ ಹೋಗ್ಬೇಕು. ನೀವು ಹೇಳ್ದಂಗೆ ಇವಾಗ ಒಂದು 10,000 ಬಂಡವಾಳ ಹಾಕೀನಿ, ಆಯ್ತು, 1,000 ಇದ್ರೆ ಅದು ಗ್ರೇಟ್. ಆಯ್ತಾ? ನೆಕ್ಸ್ಟ್ ಅದನ್ನ ಹಂಗೆ ಅಭಿವೃದ್ಧಿ ಮಾಡ್ತಾ 20,000, 30,000, 50,000, ಲಕ್ಷ, ಕೋಟಿ ಈ ತರ ಬೆಳೆದಾಗ ಏನಾಗತ್ತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾರೆ. ಆ ಬೆಳಿಬೇಕು ಅಂತ ಹೇಳಿದ್ರೆ ಏನ ಮಾಡಬೇಕು? ಈ ಆಕರ್ಷಣೆ ಇಟ್ಕೋಬೇಕು. ಯಾವಾಗಲೂ ಕೂಡ ಜನಗಳ ಪ್ರೀತಿ ವಿಶ್ವಾಸ ತುಂಬಾ ಇಂಪಾರ್ಟೆಂಟ್. ನೋಡಿ, ಇವತ್ತಿನ ದಿವಸ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು ವ್ಯಕ್ತಿ ಎಲ್ಲೋ ನಮ್ಮ ಒಂದು ಏರಿಯಾದಲ್ಲಿ ಇರ್ತಾನೆ. ಒಂದು 30 ಕಿಲೋಮೀಟರ್ ಹಿಂದೆ, ಸುಮಾರು ಒಂದು 6-7 ವರ್ಷದ ಹಿಂದೆ 30 ಕಿಲೋಮೀಟರ್ ಹಿಂದೆ ಇದ್ದ ಅವನು. ಅವಾಗ ಒಂದು ಪ್ರೊವಿಷನ್ ಸ್ಟೋರ್ ಅಲ್ಲಿ ಒಂದಷ್ಟು ಸಾಮಾನುಗಳನ್ನ ತಗೊಳ್ತಾನೆ. ಈ 30 ಕಿಲೋಮೀಟರ್ ಇಂದ ಅವನು ಏನ್ ಮಾಡ್ತಾನೆ, ಟ್ರಾವೆಲ್ ಮಾಡಿ ತಗೊಂಡೋಗಿ ಅದೇ ಪ್ರೊವಿಷನ್ ಸ್ಟೋರ್ ಅಲ್ಲಿ ತರಬೇಕು. ಅವ್ನು ಬೇರೆ ಕಡೆ ತಂದ್ರೆ ಅವ್ನಿಗೆ ಸ್ಯಾಟಿಸ್ಫೈ ಆಗಲ್ಲ. ಅದೇನು ಅಂದ್ರೆ ಆಕರ್ಷಣೆ, ಅದು ಜನಾಕರ್ಷಣೆ. ಆ ತರ ಇರುತ್ತದು, ಎಳೆಯುತ್ತೆ. ಅಷ್ಟು ಪವರ್ಫುಲ್ ಆಗಿರುತ್ತೆ ಆಕರ್ಷಣಾ ಶಕ್ತಿ ಅಂದ್ರೆ. ಅದನ್ನ ಜನಾಕರ್ಷಣ ಅಂತ ಹೇಳಿ ಕರೀತಾರೆ. ಅದೇ ತರ ಸಭೆ ಇರುತ್ತೆ. ಸಭೆ ಅಂದ್ರೆ ದೊಡ್ಡದಾಗಿ ಒಂದು 500 ಜನನೋ 1,000 ಜನನೋ 2,000 ಜನ ಇರ್ತಾರೆ. ಆಯ್ತಾ? ಅಲ್ಲಿ ಹೋದಾಗ ಈ ವ್ಯಕ್ತಿ ಹೋಗಿ ಅಲ್ಲಿ ನಿಂತಾಗ ಸಭಾಸ್ತಂಭನ ಅಂತ ಹೇಳ್ತೀವಿ ನಾವು. ಆಯ್ತಾ? ಫುಲ್ ಇಡೀ ಸಭೆನೆ ಒಂಥರ ಸೈಲೆಂಟ್ ಆಗಿ, ನೋಡು ಸಾಹೇಬ್ರು ಬಂದ್ರು, ಸ್ತಂಭನ, ಸೈಲೆಂಟ್, ಗಮನ ಹೋಗುತ್ತೆ, ಎಲ್ಲ ಸೈಲೆಂಟ್ ಆಗಿ ಫೋಕಸ್. ಏನ್ ಮಾತಾಡ್ತಾರೆ ಇವತ್ತು ನೋಡಿ, ನಮ್ಮ ಪ್ರಧಾನ ಮಂತ್ರಿ ಅವ್ರು ಬಂದ್ರೆ ಹಾಗೇನೆ ಮೋದಿಜಿ ಬಂದು ಏನ್ ಮಾತಾಡ್ತಾರೆ ಕುತೂಹಲ ಇರುತ್ತಲ್ಲ, ಆಕರ್ಷಣೆ. ಸೊ ಅದು ಆಕರ್ಷಣೆ, ಸಭಾ ಸ್ತಂಭನ ಅಂತ ಹೇಳಿ ಕರಿತೀವಿ. ಇದೆಲ್ಲ ದೊಡ್ಡ ವಿದ್ಯೆಗಳಿದು, ತಂತ್ರ ವಿದ್ಯೆಗಳು. ಸೊ ಇದನ್ನ ಯಾರು ಚೆನ್ನಾಗಿ ಇದನ್ನ ಅರ್ಥಕೊಂಡಿರ್ತಾರೋ, ಗುರುಗಳಿಂದ ಉಪದೇಶ ತಗೊಂಡಿರ್ತಾರೋ, ಅವ್ರು ಏನ್ ಮಾಡ್ತಾರೆ, ಒಂದು ಚಿಕ್ಕ ವ್ಯಾಪಾರ ಮಾಡಿದ್ರು ಕೂಡ ದೊಡ್ಡದಾಗಿ ಬೆಳೆದು ಒಂದು ಅನುಕೂಲವನ್ನು ಮಾಡ್ಕೊಳ್ತಾರೆ. ಇದಕ್ಕೆ ಗುರುಗಳ ಸಹಾಯ ಬೇಕಾಗುತ್ತೆ. ಒಂದು ಗುರು ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಶಿರ್ಡಿ ಸಾಯಿಬಾಬಾ ಇರ್ಬೋದು, ವೀರಾಂಜನೇಯ ಸ್ವಾಮಿ ಇರ್ಬೋದು, ಇವರೆಲ್ಲ ಗುರುಗಳು ಅಂತ ಹೇಳಿ ನಾನು ಪರಿಗಣನೆ ಮಾಡ್ತೀನಿ. ಹಾಗಾಗಿ ಇವರ ಒಂದು ಸಹಾಯ ತುಂಬಾ ಇಂಪಾರ್ಟೆಂಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ಆ ಗುರುಗಳ ಸಹಾಯದ ಜೊತೆಗೆ ಈ ಒಂದು ತಂತ್ರವಿದ್ಯೆ ಇದ್ದಾಗ ಅವನು ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ. ದೊಡ್ಡ ಮಟ್ಟ ಅಂದ್ರೆ ನೋಡಿ, ಇವಾಗ ನೀವು ಹೇಳ್ತೀರಾ, ಈಗ ಅನಿಲ್ ಅಂಬಾನಿ ಇರ್ಬೋದು, ಆಯ್ತಾ, ಧೀರುಭಾಯ್ ಅಂಬಾನಿ, ಅನಿಲ್ ಅಂಬಾನಿ ಎಲ್ಲ ಒಂದು ಕಾಲದಲ್ಲಿ ಬಾಂಬೆ ಸೀಮೆಣ್ಣೆ ಮಾರ್ಕೊಂಡು ಜೀವನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಆಯ್ತಾ? ಸೀಮೆಣ್ಣೆ ಮಾರ್ಕೊಂಡು ಜೀವನ ಮಾಡ್ತಾ ಇದ್ರು. ಅಷ್ಟ ಕಷ್ಟದಲ್ಲಿದ್ದವರು ಇವತ್ತಿನ ದಿವಸ ತುಂಬಾ ಡೆವಲಪ್ ಆಯ್ತು. ಬಿಲಿಯನ್ ಗಟ್ಲೆ ಇದಾರೆ ಅವರು. ಸೊ ಆಗ ಹೆಂಗಾಗುತ್ತೆ ಅಂದ್ರೆ ಒಂದೇ ದಿವಸದಲ್ಲಿ ಆಗಿದ್ದಲ್ಲ ಅವರ ಒಂದು ಎಫರ್ಟು, ಆ ಒಂದು ತಂತ್ರ, ಆ ಒಂದು ಇದು, ಇವರೆಲ್ಲ ಇವತ್ತಿನ ದಿವಸ ಬಹಳ ವಿಶೇಷ. ಜೊತೆಗೆ ಏನು ಅಂತ ಹೇಳಿದ್ರೆ ಆ ಒಂದು ಶಕ್ತಿ ಅಂತಕ್ಕಂಥದ್ದು, ಎನರ್ಜಿ ಅಂತಕ್ಕಂಥದ್ದು ನಮ್ಗೆ ಸಿಗ್ಬೇಕು. ಇವಾಗ ನೋಡಿ, ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ. ಆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಹುಂಡಿಗೆ ಒಂದು 100 ರೂಪಾಯಿ ಹಾಕ್ತಿವಿ. ಆಯ್ತಾ? ಸೊ ಯಾಕೆ ಹಾಕ್ತಿವಿ 100 ರೂಪಾಯಿ? ಸೊ ಅಲ್ಲಿಗೆ ನಾವು ಹೋದ್ಮೇಲೆ ನಮ್ದು ಏನೋ ಒಂದು ಅಲ್ಲಿ ಒಂದು ಪ್ರೇಯರ್, ಏನೋ ಒಂದು ಪ್ರಾರ್ಥನೆ ಇರುತ್ತೆ. ಬಟ್ ಆ ದೇವಸ್ಥಾನ ಕಾರ್ಯ ಇದಕ್ಕೂ ಇಲ್ಲ ಪೂಜೆಗೋ ಏನಕ್ಕೋ ಒಂದು ಅದು ನೋಡಿ. ಇದರಲ್ಲಿ 3 ಕಾರಣ ಇದೆ. ಒಂದು, ನಮ್ಗೆ ಪುಣ್ಯ ಸಂಪಾದನೆ ಮಾಡೋದಕ್ಕೆ. ಒಂದು, ಎರಡನೇದು ನಮ್ಮ ಪಾಪಕರ್ಮಗಳು ಹೋಗೋದಕ್ಕೆ. ಮೂರನೇದು, ದೇವರ ಅನುಗ್ರಹ ನಮ್ಮಲ್ಲಿ ಸದಾ ಇರ್ಲಿ ಅಂತ ಹೇಳೋದಕ್ಕೆ. ಸೊ ಈ ಎಲ್ಲ ಒಂದು ಸಬ್ಜೆಕ್ಟ್ ನಾವು ತಗೊಂಡಾಗ ನಾವು ಅಲ್ಲಿ ದೇವ್ರನ್ನ ನಮ್ಮ ಕಡೆಗೆ ಒಲಿಸ್ಕೊಳ್ತಾ ಇದೀವಿ ಅಂತ ನಾವು ಹಾಕ್ತಾ ಇರುವಂತಹ ದುಡ್ಡು ನಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋದು ಅಲ್ವಾ? ಸೊ ಎಲ್ಲರೂ ಮಾಡ್ತಾರೆ, ಎಲ್ಲಾನು ಮಾಡ್ಲೇಬೇಕು. ಮಾಡ್ದಾಗ್ಲೇ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಅನುಕೂಲ ಆಗುವಂತದ್ದು. ಇದೆಲ್ಲ ಏನು ಅಂದ್ರೆ ಜನಾಕರ್ಷಣ ಒಂದು ಸಬ್ಜೆಕ್ಟ್ ಇದು. ಇವಾಗ ಧನಾಕರ್ಷಣ ಅಂತ ಹೇಳಿ ಬಂದಾಗ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳುವಂತ ರೀತಿ ಇದು. ಲಕ್ಷ್ಮಿ ಸುಲಭವಾಗಿ ಒಲಿಯಲ್ಲ ಯಾರಿಗೂ. ಲಕ್ಷ್ಮಿ ಹೆಂಗ್ ಪರೀಕ್ಷೆ ಮಾಡ್ತಾಳಂದ್ರೆ ಇಡೀ ಪ್ರಪಂಚದಲ್ಲಿ ಯಾರು ಪರೀಕ್ಷೆ ಮಾಡಲ್ಲ, ದೇವತೆಗಳು ಆ ತರ ಪರೀಕ್ಷೆನ ಮಾಡ್ತಾಳೆ. ಕೊಟ್ಟು ನೋಡ್ತಾಳೆ, ಕಿತ್ಕೊಂಡು ನೋಡ್ತಾಳೆ.
ಆಯ್ತಾ. ಕೊಡ್ತಾಳೆ ಅಂದ್ರೆ ಹಂಗಿಂಗ್ ಕೊಡಲ್ಲ, ಹೆಂಗ್ ಬೇಕಾದ್ರೂ ಕೊಡ್ತಾಳೆ. ಓಕೆ. ಆಯ್ತಾ. ಆಮೇಲೆ ಆ ಮನುಷ್ಯನನ್ನ ಪರೀಕ್ಷೆ ಮಾಡ್ತಾಳೆ, ಮತ್ತೆಲ್ಲ ತಗೊಂಡು ಬಿಕಾರಿ ಮಾಡಿಬಿಡ್ತಾಳೆ. ಆಯ್ತಾ. ಮತ್ತು ಒಂದಷ್ಟು ಕೊಡ್ತಾಳೆ. ಈ ತರ ಅವರ ಒಂದು ಕರ್ಮಾನುಸಾರವಾಗಿ ಮಾಡ್ತಾ ಇರ್ತಾಳೆ. ಹಾಗಾಗಿ ಈ ಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಯಾರಾದರೂ ಪಾಪ ಹೆಂಗಸರು ಬರ್ತಾರೆ, ಗುರುಗಳೇ ತುಂಬ ಕಷ್ಟ ಇದೆ, ಏನು ಮಾಡೋದು, ಒಂದು ಕಮಲಾಕ್ಷಿ ಬೀಜದ ಮಾಲೆ ತಗೊಳ್ಳಿ, 54 ಬೀಜದ ಮಾಲೆ ತಗೊಳ್ಳಿ. ಸಿಂಪಲ್ ಆಗಿರ್ತಕ್ಕಂಥ ಮಂತ್ರ, ಶ್ರೀಂ ಹ್ರೀಂ ಕಮಲವಾಸಿನ್ಯೈ ನಮಃ, ಶ್ರೀಂ ಹ್ರೀಂ ಕಮಲವಾಸಿನ್ಯೈ ನಮಃ ಅನ್ನುವಂಥ ಮಂತ್ರವನ್ನ 108 ಸರಿ ಜಪ ಮಾಡಿ, 90 ದಿನ ಮಾಡಿ ನೋಡಿ ನೀವು ಹೆಂಗೆ ಆ ಲಕ್ಷ್ಮಿ ಹೆಂಗೆ ಒಲಿತಾಳೆ ಅಂತ. ಹೆಂಗಸರಿಗೆ ಹೇಳ್ತೀನಿ ನಾನು, ಗಂಡಸರಿಗೆ ಹೇಳಲ್ಲ. ಯಾಕಂದ್ರೆ ಈ ಮಂತ್ರ ಗಂಡಸರಿಗೆ ವರ್ಕ್ ಆಗಲ್ಲ, ಅದು ಹೆಂಗಸರಿಗೆ ವರ್ಕ್ ಆಗುವಂತ ಮಂತ್ರ ಇದು. ಕಮಲಾಕ್ಷಿ ಬೀಜ ಮಾಲೆಯನ್ನೇ ಇಟ್ಕೋಬೇಕು, ಮಂತ್ರವನ್ನ ಪ್ರಾರಂಭ ಮಾಡ್ಬೇಕು. ಯಾವ ದಿನ ಮಾಡೋದು ಗುರುಗಳೇ? ಮಾಡಿ, ಇನ್ನೊಂದು 10 ವರ್ಷನೋ 20 ವರ್ಷ ಬಿಟ್ಕೊಂಡು ಮಾಡಿ. ಯಾರು ಬೇಡ ಅಂದವ್ರು, ನಿಮಗೆ ಇವತ್ತು ಬೇಕಾ ರಿಸಲ್ಟ್ ಬೇಕಾ, ಇವತ್ತು ನೀವು ಸ್ಟಾರ್ಟ್ ಮಾಡಬೇಕಾ, ಮಾಡಿ. ಇವತ್ತು ಮಾಡಿದವರು, ಇವತ್ತು ಮಾಡ್ತೀನಿ ಅನ್ನೋರು ಮಾತ್ರ ಗೆಲ್ತಾರೆ. ಯಾವತ್ತು ಮಾಡಲಿ ಗುರುಗಳೇ, ನಾಳೆ ಮಾಡಲಾ, ನಾಳಿದ್ದು ಮಾಡಲಾ, ಮುಂದಿನ ತಿಂಗಳು ಮಾಡಲಾ, ನಮ್ಮ ಮದುವೆ ಇದೆ ಮುಗಿಸ್ಕೊಂಬಂದು ಮಾಡಲಾ, ಇವರೆಲ್ಲ ಯಾರು ಗೆಲ್ಲಲ್ಲ. ಹಾಗಾಗಿ ಈ ಲಕ್ಷ್ಮೀ ತಂತ್ರ ತುಂಬ ಇಂಪಾರ್ಟೆಂಟು. ಲಕ್ಷ್ಮೀನ ಹೊಲಿಸ್ಕೋಬೇಕು ಅಂದರೆ ಅವಳ ಒಂದು ಬೀಜಾಕ್ಷರಿ ಮಂತ್ರದ ಜೊತೆಗೆ ಈ ಒಂದು ಶ್ಲೋಕವನ್ನು ಹೇಳ್ತಾ, ಆಯ್ತಾ, ಮಂತ್ರ ಸಿದ್ಧಿಯನ್ನು ಮಾಡಿಕೊಂಡು ಹೆಣ್ಮಕ್ಳು ಮಾಡುವಂಥ ಒಂದು ಕೆಲಸ. ಮಿಡ್ಲಲ್ಲಿ ಅವ್ರದ್ದು ಮಂತ್ಲಿ ತೊಂದರೆ ಆಗುತ್ತಲ್ಲ, 90 ದಿವಸ ಕಂಟಿನ್ಯೂ ಗ್ಯಾಪ್ ಆಗುತ್ತಲ್ಲ, ಅದೇನು ಮಾಡೋದು? ಅದು ಎಲ್ಲ ಮಂತ್ರತಂತ್ರಗಳು ಹಂಗೆ ಸರ್. ಇವಾಗ ಏನಾಗುತ್ತೆ ಅಂದರೆ, ಲಕ್ಷ್ಮೀ ಆಗಲಿ, ಸ್ತ್ರೀ ದೇವತೆಗಳೇ ಒಂದು ವರ್ಷಕ್ಕೊಂದ್ಸಲ ಅದು ಋತುಮತಿ ಆಗುವಂಥ ಒಂದು ಕಾಲ ಬರುತ್ತೆ, ಆಯ್ತಾ. ಮತ್ತೆ ಗ್ರಹಣ ಟೈಮಲ್ಲಿ ಅವರು ಆ ಒಂದು ಭೂಮಿಯಲ್ಲಿ ಒಂದು ವೇರಿಯೇಷನ್ ನಡೆಯುತ್ತೆ, ಆಯ್ತಾ. ಅದು ಋತುಮತಿ ಆಗುವಂಥ ಕಾಲ ಅಂತ ಹೇಳ್ತಾರೆ. ನಮ್ಮ ಕಾಮಕ್ಕೆ ಅಂತ ತಗೊಂಡ್ರೆ ತಿಂಗಳಲ್ಲಿ ಅಂಬುವಾಚಿ ಮೇಳ ನಡೆಯುತ್ತೆ, ಒಂದು ತಿಂಗಳಲ್ಲಿ ಒಂದು ಈ ಜೂನ್ ತಿಂಗಳಲ್ಲಿ ಬರುತ್ತೆ, ಒಂದು 3-4 ದಿವಸ ಬಾಗಿಲು ತೆಗೆಯಲ್ಲ, ದೇವಸ್ಥಾನ ಬಾಗಿಲು ತೆಗೆಯಲ್ಲ. ಈ ಥರ ಅದು ಓಕೆ. ಅದು ಏನಾಗುತ್ತೆ ಅಂದರೆ ಅದು ಅಷ್ಟು ದಿನ ಮುಗಿಸ್ಕೊಂಡು ಮತ್ತೆ ಅದನ್ನ ಪ್ರಾರಂಭ ಮಾಡಬೇಕು, ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಈ ಥರ 90 ದಿನಗಳ ಮಾಡಿದ್ರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ. ಮನೆಯಲ್ಲಿ ಹೆಣ್ಮಕ್ಳೇ ಮಹಾಲಕ್ಷ್ಮಿ. ಅವರು ಕರೆಕ್ಟಾಗಿ ಪ್ರತಿ ದಿವಸ ದೇವರಿಗೆ ನಮಸ್ಕಾರ ಮಾಡುವಂಥದ್ದು, ಆಯಿತಾ. ಮುತ್ತೈದೆತನ ಏನಿದೆ ಅದನ್ನು ಪಾಲಿಸ್ಕೊಂಡು ಹೋಗುವಂಥದ್ದು, ಇದನ್ನೆಲ್ಲ ಮಾಡ್ಕೊಂಡು ಹೋದಾಗ ಮನೆಯಲ್ಲಿ ಲಕ್ಷ್ಮಿ ಅಂತಕ್ಕಂಥ ತಾಂಡವ ಆಡ್ತಾಳೆ. ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ, ಜನಾಕರ್ಷಣೆ ಆಗುತ್ತೆ, ಎಲ್ಲವೂ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಗಂಡು ಮಕ್ಕಳು ಏನಾದ್ರು ಕೋರ್ಟು ಕಚೇರಿಗೆ ಹೋದಾಗ ಯಾರಾದರೂ ಶತ್ರುಗಳಿದ್ದಾಗ ಅವ್ರು ಬಂದು ಕಾಲು ಕೆಳಗಡೆ ಬೀಳ್ತಾರೆ, ಅಷ್ಟು ಶಕ್ತಿ ಇರುತ್ತೆ ಈ ಆಕರ್ಷಣಾ ಪದ್ಧತಿಯಲ್ಲಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಇವೆಲ್ಲ ನಡೆಯುತ್ತೆ. ಆದರೆ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಅವರಿಗೆ ಯಾವ್ದಾದ್ರು ಶಾಪಗಳಿದ್ರೆ ಪರೀಕ್ಷೆ ಮಾಡ್ಕೋಬೇಕು. ಶಾಪಗಳಿದ್ದಾಗ ಇವೆಲ್ಲ ವರ್ಕ್ ಆಗಲ್ಲ, ಒಂದು. ಎರಡನೇದು, ಯಾರು ಏನಾದ್ರು ತಂತ್ರಗಳು ಮಾಡಿದಾಗ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಲ್ಲ, ಆ ಥರ ತಂತ್ರ ಮಾಡಿದಾಗ ಇವು ವರ್ಕ್ ಆಗಲ್ಲ. ಸೊ ಇದನ್ನೆಲ್ಲ ಪರೀಕ್ಷೆ ಮಾಡಿಸ್ಬಿಟ್ಟು ಆಮೇಲೆ ನಾವು ಈ ಒಂದು ತಂತ್ರವನ್ನ ಹೆಣ್ಮಕ್ಳು ಪ್ರಾರಂಭ ಮಾಡಿದಾಗ ಅವರಿಗೆ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ, ಮತ್ತೆ ಒಂದು ಆಕರ್ಷಣಾ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಪುರುಷರು ಏನು ಅಂತ ಹೇಳಿದ್ರೆ, ಇವರು ಏನ್ ಮಾಡ್ತಾರೆ, ಯಂತ್ರಗಳನ್ನ ತಗೊಂಡ್ಬರ್ತಾರೆ, ಆಯ್ತಾ. ಯಂತ್ರದಲ್ಲಿರುವಂತ ಪವರ್ ಇನ್ನೊಂದ್ರಲ್ಲಿಲ್ಲ, ಆದ್ರೆ ಅದು ರಿಯಲ್ ಯಂತ್ರ ಆಗಿರ್ಬೇಕು. ಈ ಸುಮ್ಮನೆ ಈ ಗೋಲ್ಡ್ ಪ್ಲೇಟೆಡ್ ಇರುತ್ತೆ, ಪ್ರಿಂಟೆಡ್ ಯಂತ್ರಗಳು ಫೋಟೋ ಮಾಡಿ ಇಟ್ಟಿರ್ತಾರೆ ಅಂತ ತಗೊಂಬರೋದು. ಇಲ್ಲಿ ದೇವಸ್ಥಾನ ಬಾಗ್ಲಲ್ಲೆಲ್ಲ ಮಾಡ್ತಾರೆ, ಆರ್ಕಾಸ್ ಮೂರ್ಕಾಸ್ಗೆ, ಅದೆಲ್ಲ ತಗೊಂಬಂದು ಪೂಜೆ ಮಾಡಿದ್ರೆ ವರ್ಕ್ ಆಗಲ್ಲ. ಆಲ್ರೆಡಿ ಮೊದಲೇ ರೆಡಿಯಾಗಿ ಫಿಕ್ಸ್ ಇರೋಂಥವು. ಹೌದು, ಯಂತ್ರವನ್ನ ಯಾವಾಗ್ಲೂ ಕೂಡ ಸಿದ್ಧಿ ಪುರುಷರ ಹತ್ರ ಬರ್ಸಿ, ಅದು ನೋಡಿದ್ರೆ ಗೊತ್ತಾಗಲ್ವಾ ನಮ್ಗೆ ಬರ್ದಿರೋದಾ ಇಲ್ಲ ಪ್ರಿಂಟೆಡ್ ಅಂತ ಗೊತ್ತಾಗತ್ತಲ್ಲ, ಅದನ್ನ ನೋಡ್ಕೊಂಡು ಅದನ್ನ ಹೆಂಗ್ ಪೂಜೆ ಮಾಡ್ಬೇಕು ಗುರುಗಳೇ, ಯಾವ ದಿನ ಪೂಜೆ ಮಾಡ್ಬೇಕು ಅಂತೆಲ್ಲ ತಿಳ್ಕೊಂಡು ಆ ಯಂತ್ರ ಪೂಜೆ ಅಂದ್ರೆ ಈ ಧನದ ಯಕ್ಷಿಣಿ ಮಹಾಯಂತ್ರ ಅಂತ ಸಿಗುತ್ತೆ ನಮ್ಮಲ್ಲಿ. ಅದು ಏನಾಗುತ್ತೆ ಅಂದ್ರೆ ಲಕ್ಷ್ಮಿ ಆಕರ್ಷಣೆಗೆ, ಜನಾಕರ್ಷಣೆಗೆ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಯಂತ್ರ ಅದು. ಅದಕ್ಕೆ ಸ್ಪೆಷಲ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ, ರಕ್ತಚಂದನ, ಬಿಳಿ ಸಾಸಿವೆ, ಕೆಂಪು ಹೂವು, ಕೆಂಪಕ್ಷತೆ ಹಾಕಿ ಪೂಜೆ ಮಾಡುವಂಥದ್ದು. ಅದನ್ನ ನಾವು ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ಶುಕ್ರವಾರಗಳಲ್ಲಿ ಪ್ರಾರಂಭ ಮಾಡಿ ಅದನ್ನ 90 ದಿನಗಳ ಕಾಲ ಕರೆಕ್ಟಾಗಿ ಪೂಜೆ ಮಾಡಿ ಇಟ್ಕೊಂಡ್ಬಿಟ್ರೆ, ಇನ್ನು ನೋಡಿ ಜನ ಎಲ್ಲ ಹೆಂಗೆ ಕ್ಯೂ ನಿಂತ್ಕೊಳ್ತಾರೆ ಅಂತ, ಅಷ್ಟು ಪವರ್ಫುಲ್ ಆಗಿ ನಡೆಯುತ್ತೆ. ನಾನು ಎಷ್ಟೋ ಜನಕ್ಕೆಲ್ಲ ಕೊಟ್ಟಿದ್ದೀನಿ, ಅನುಕೂಲ ಆಗುತ್ತೆ. ಒಬ್ಬ ಪಾನಿಪುರಿ ಅಂಗಡಿಯವನು, ಆಯ್ತಾ, ನಾನು ಒಂದು ಎಪಿಸೋಡಲ್ಲಿ ಕೂಡ ಹೇಳಿದ್ದೀನಿ, ಇದು ಏನಿಲ್ಲ, ಅವನು ಬರೀ ಬೀದಿಲಿ ಹಾಕೊಳ್ತಾ ಇದ್ದ, ಪೊಲೀಸವರೆಲ್ಲ ಬಂದು ಹೊಡಿತಾ ಇದ್ರು, ಮಾಡ್ತಾ ಇದ್ರು, ಅವೆಲ್ಲ ನಡೀತಾ ಇತ್ತು ಒಂದು, ಆಯ್ತಾ. ನನ್ನ ಹತ್ರ ಬಂದ್ಮೇಲೆ ಅದೊಂದೇ ಯಂತ್ರ ಕೊಟ್ಟಿರೋದು ಅವನಿಗೆ, ಧನದ ಯಕ್ಷಿಣಿ ಯಂತ್ರ. ಇವತ್ತಿಗೂ ಕಾಪಾಡ್ಕೊಂಡಿದ್ದಾನೆ, ಕೊಟ್ಟಾಗ್ಲೇ 10 ವರ್ಷ ಆಯ್ತು. ಇವತ್ತು ಹೆಂಗಾಗಿದ್ದಾನೆ ಅಂದ್ರೆ 5 ಬಿಲ್ಡಿಂಗು, ಆಯ್ತಾ. ಇದೇ ಬೆಂಗಳೂರಲ್ಲಿ 5 ಬಿಲ್ಡಿಂಗು, ಮತ್ತೆ ಮದುವೆ ಇರಲಿಲ್ಲ ಅವನಿಗೆ, ಮದುವೆ ಆದ, ಎಲ್ಲ ಚೆನ್ನಾಗಾಗಿದೆ, 2 ಮಕ್ಕಳು ಇವಾಗ, ಆಯ್ತಾ. ಒಂದು ನಾಮಕರಣ ಕೂಡ ನಾನೇ ಮಾಡಿಸ್ಕೊಟ್ಟೆ ಪುರೋಹಿತರಿಗೆ ಹೇಳ್ಬಿಟ್ಟು. ಆ ಥರ
ತುಂಬ ಚೆನ್ನಾಗಿ ಅನುಕೂಲ ಅಭಿವೃದ್ಧಿಗಳೆಲ್ಲ ಆಗುತ್ತೆ ಅಂಥ ತಂತ್ರಗಳಿದೆ. ವೀಕ್ಷಕರು ಇದನ್ನು ನೋಡಿಕೊಂಡು ಕರೆಕ್ಟಾಗಿ ಇದನ್ನು ಯಾವ ಥರ ಮಾಡೋದು ಏನು ಅಂತಕ್ಕಂಥ ಪದ್ಧತಿಗಳನ್ನ ತಿಳ್ಕೊಂಡು ಇದನ್ನು ಮಾಡಿದಾಗ ಒಂದಷ್ಟು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ನಾವು ಯಾವಾಗಲೂ ಕೂಡ ದೈವಿಕವಾಗಿರಬೇಕು. ನಾವು ಯಾವನೊಬ್ಬ ಹೇಳ್ತಾನೆ ನಾನು 5 ದಿವಸದಲ್ಲಿ ನಿಂಗೆ ಶ್ರೀಮಂತನ ಮಾಡ್ತೀನಿ, ನಿನಗೆ ಈ ಯಂತ್ರ ತಗೋ ಪೂಜೆ ಮಾಡ್ಕೊ, ಪೂಜೆನೂ ಮಾಡಬೇಡ ಹಂಗೆ ಇಟ್ಕೊಂಡ್ಬಿಡು, ನಿನಗೆ ಆ ಲಕ್ಷ್ಮಿ ಒಲ್ದು ಬಿಡ್ತಾಳೆ, ಅವೆಲ್ಲ ಸುಳ್ಳು. ಇದಕ್ಕೆ ಮಾಡೋದಿದ್ರೆ ಕರೆಕ್ಟಾಗಿ ಮಾಡಬೇಕು. ಆಮೇಲೆ ಕೆಲವರು ಜೆಮ್ ಸ್ಟೋನ್ಗಳನ್ನ ಹಾಕೊಳ್ತಾರೆ, ಅದರಲ್ಲೂ ಸುಳ್ಳು ಹೇಳೋದು. ಈ ನೀಲ ಹಾಕೋ, ಪಚ್ಚೆ ಹಾಕೋ, ಕೆಂಪು ಹಾಕೋ, ನೀನು ಶ್ರೀಮಂತ ಆಗ್ಬಿಡ್ತೀಯಾ, ನಿನ್ಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಕೋಟ್ಯಾಧಿಪತಿ ಆಗ್ಬಿಡ್ತೀಯಾ, ಅದೆಲ್ಲ ಸುಳ್ಳು. ನಾನು ಹೇಳೋದೇನು ಅಂದರೆ ಕಲ್ಲುಗಳು ಯಾವುದು ವರ್ಕೇ ಆಗಲ್ಲ, ಆಯ್ತಾ. ನಮ್ಮ ಶ್ರದ್ಧೆ ಭಕ್ತಿ, ನಾವು ಮಾಡುವಂಥ ಪೂಜೆ, ನಾವು ಮಾಡುವಂಥ ತಂತ್ರ, ಅವುಗಳೇ ಚೆನ್ನಾಗಿ ವರ್ಕ್ ಆಗುವಂಥದ್ದು. ಹಾಗಾಗಿ ಅದಕ್ಕೆ ಜಾಸ್ತಿ ಪ್ರಾಧಾನ್ಯತೆಯನ್ನು ಕೊಡಬೇಕು. ನಾವು ಕರೆಕ್ಟಾಗಿರ್ತಕ್ಕಂಥ ಮಂತ್ರೋಚ್ಚಾರಣೆ ಗುರುಗಳಿಂದ ಉಪದೇಶ ತಗೊಂಡು ಮಾಡುವಂಥದ್ದು, ಯಂತ್ರ ಪೂಜೆಯನ್ನು ಮಾಡುವಂಥದ್ದು, ಇರುವಂಥ ದೋಷಗಳು ಮತ್ತು ಶಾಪಗಳನ್ನ ಪರಿಹಾರ ಮಾಡ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಮಾಡಿದಾಗ ಅಭಿವೃದ್ಧಿ ಆಗುತ್ತೆ. ಸೂಪರ್. ಸೊ ವೀಕ್ಷಕರು, ಯಾಕಂದರೆ ಇದೊಂದು ಆಕರ್ಷಣೆ, ಜನ ಆಕರ್ಷಣೆ, ಸಭಾ ಟೋಟಲ್ ಮಾಸ್ ಆಗಿ ಜನಗಳನ್ನ ಆಕರ್ಷಣೆ ಮಾಡುವ ಕೆಲವೊಂದಷ್ಟು ತಂತ್ರಗಳು, ಈ ವಿದ್ಯೆಗಳು ಇವೆಲ್ಲ ನಡೀತಾ ಇದ್ದಾವೆ. ಕೆಲವೊಂದು ಮಾಡಿಕೊಡ್ತಾ ಇದ್ದಾರೆ. ಈ ವಿಚಾರ ಸಾಕಷ್ಟು ಜನಕ್ಕೆ ಇದು ಗೊತ್ತಿದೆ. ಎಲ್ಲ ಕಡೆ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು, ಒಂದಷ್ಟು ವಿಡಿಯೋಗಳು ನೋಡ್ಬೋದು. ಸ್ಪೆಷಲಿ ಸಂತೋಷ್ ಭಟ್ರು ಇವುಗಳು ಯಾವ ರೀತಿ ಕೆಲಸ ಮಾಡ್ತಾವೆ ಅಂದರೆ, ಬಟ್ ಮಾಡ್ತವೆ, ಪಕ್ಕಾ ಕೆಲಸ ಇದ್ದರೆ ಪಕ್ಕಾ ಅದು ಒಂದು ಮಂತ್ರ ತಂತ್ರ ಕೆಲವೊಂದಷ್ಟು ಶಕ್ತಿಗಳನ್ನ ಅಲ್ಲಿ ಯೂಸ್ ಮಾಡಿದರೆ ಅವು ಕೆಲಸ ಮಾಡಿಕೊಡ್ತವೆ. ಮತ್ತು ಇನ್ನೊಂದು ಅವರು ಒಂದು ವಿಚಾರ ಹೇಳಿದ್ರು, ಅಂದರೆ ಲಕ್ಷ್ಮೀ ಮಂತ್ರ ಅದನ್ನು 90 ದಿವಸ, ಅದು ಲೇಡೀಸ್ ಆದರೂ ಸರಿ ಜೆಂಟ್ಸ್ ಆದರೂ ಸರಿ 90 ದಿವಸ ಅಲ್ವಾ. ಸೊ ಆ ಒಂದು 90 ದಿವಸ ಕಂಟಿನ್ಯೂ ಮಾಡ್ಕೊಂಡ್ರೆ ಅಲ್ಲಿಂದ ಆಚೆ ಅವ್ರದ್ದು ಲೈಫ್ ಫುಲ್ ಟರ್ನ್ ಆಗುತ್ತೆ. ಅದನ್ನು ಮಾಡಿಕೊಂಡ್ರೆ ಅದು ಒರಿಜಿನಲ್ ಆಕರ್ಷಣೆ. ಸೊ ಅದನ್ನು ಮಾಡ್ಕೊಂಡ್ರೆ ಸಕ್ಸಸ್ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ಒಂದು ಸ್ವಲ್ಪ ಶ್ರಮ ಪಡಬೇಕು. ಸೊ ಈ ವಿಚಾರನ ಈ ವಿಡಿಯೋದಲ್ಲಿ ತಿಳಿಸವ್ರೆ. ಸಾಧ್ಯವಾದರೆ ಮಾಡ್ಕೊಳ್ಳಿ ಆಸಕ್ತಿ ಇರೋರು. ಇಲ್ಲಾಂದರೆ ಬೇರೆ ಪರಿಹಾರ ಮಾರ್ಗಗಳೇನಾದಿದ್ದರೆ ತಿಳಿಸಿ ಅಂದರೆ ಡೈರೆಕ್ಟ್ ಸಂತೋಷ್ ಭಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಲ್ಲಿರೋ ಕೆಲವೊಂದು ಬೇರೆ ವಿಚಾರಗಳನ್ನ ಅವರು ತಿಳಿಸ್ತಾರೆ. ಸೊ ಅವು ಕೂಡ ಹೆಲ್ಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.